ವಿಶ್ವದ ಅತಿ ಉದ್ದದ ನದಿ ಅನ್ನೋ ಪಟ್ಟವನ್ನ ನೈಲ್ ನದಿ ಪಡೆದುಕೊಂಡಿದೆ. ಸುಮಾರು 6,650 ಕಿಲೋಮೀಟರ್ ದೂರದವರೆಗೂ ಹರಿಯೋ ಈ ನದಿ ಆಫ್ರಿಕಾ ಖಂಡದ ಜೀವನಾಡಿಯಾಗಿದೆ. ಹಾಗಿದ್ರೆ ಜಗತ್ತಿನ ಅತ್ಯಂತ ಚಿಕ್ಕ ನದಿ ಯಾವುದು? ಈ ಪ್ರಶ್ನೆಗೆ ಹಲವು ಉತ್ತರಗಳು ಹೊಳಿಬಹುದು. ಯಾಕಂದ್ರೆ ಜಗತ್ತಿನ ಚಿಕ್ಕ ನದಿ ಯಾವುದು ಅನ್ನೋ ವಿಷಯದಲ್ಲಿನೇ ಪೈಪೋಟಿ ಇದೆ. ಹೌದು, ನದಿಗಳು ಅಂದರೆ ಇಡೀ ಒಂದು ರಾಜ್ಯ, ದೇಶಕ್ಕೆ ನೀರು ನೀಡೋ ಮೂಲ ಆಗಿರುತ್ತೆ. ವಿಶ್ವದ ಬಹುತೇಕ ಎಲ್ಲ ರಾಷ್ಟ್ರಗಳಲ್ಲಿ ನದಿಗಳು ಹರಿತಾವೆ. ಆದರೆ ಸೌದಿ ಅರೇಬಿಯಾ, ವ್ಯಾಟಿಕನ್ ಸಿಟಿ, ಕುವೈತ್ ಸೇರಿ ಕೆಲವು ದೇಶಗಳಲ್ಲಿ ಯಾವುದೇ ನದಿಗಳಿಲ್ಲ. ಇದನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲ ರಾಷ್ಟ್ರಗಳಲ್ಲೂ ನದಿಗಳು ಹರಿಯೋದನ್ನು ನಾವು ಸಾಮಾನ್ಯವಾಗಿ ನೋಡಬಹುದು. ಇಂಡೋನೇಷ್ಯಾದ ತಂಬೋರಾಸಿ ನದಿ ಸುಮಾರು 20 ಮೀಟರ್ ಉದ್ದ ಇದೆ. ನಾರ್ವೆಯ ಕೋವಾಸಲ್ಟಾ ನದಿ ಸುಮಾರು 20 ಮೀಟರ್ ಉದ್ದ ಇದೆ. ಹಾಗೆಯೇ ಕ್ರೊಯಾಷಿಯಾದ ಓಂಬ್ಲಾ ನದಿ ಸುಮಾರು 30 ಮೀಟರ್ ಉದ್ದ ಇದೆ. ಹಾಗೆಯೇ ಅಮೆರಿಕಾದ ರೋ ನದಿಯ ಉದ್ದ ಕೇವಲ 61 ಮೀಟರ್ ಅಥವಾ 201 ಫೂಟ್ ಇದೆ. ಈ ನದಿ ತನ್ನ ಚಿಕ್ಕ ಗಾತ್ರದಿಂದಾನೇ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ಕೊಂಡಿತ್ತು. ಈ ನದಿಯ ಪಕ್ಕದಲ್ಲೇ ಮಿಸೂರಿ ನದಿ ಕೂಡ ಹರಿಯುತ್ತೆ. ಇದು ಅಮೆರಿಕಾದ ದೊಡ್ಡ ನದಿ ಆಗಿದೆ. ರೋ ನದಿಗೂ ಮೊದಲು ಅರೆಗಾನ್ನಲ್ಲಿರೋ ಡಿ ರಿವರ್ ಅತಿ ಚಿಕ್ಕ ನದಿ ಅಂತ ಗಿನ್ನಿಸ್ ರೆಕಾರ್ಡನ್ನು ದಾಖಲು ಮಾಡಿತ್ತು. ಈ ನದಿಯ ಉದ್ದ 440 ಫೂಟ್ ಇತ್ತು. ಡಿ ರಿವರ್ಗೆ ಹೋಲಿಸಿದ್ರೆ ರೋ ನದಿಯ ಗಾತ್ರ ಬಹಳನೇ ಚಿಕ್ಕದಾಗಿತ್ತು. ಸದ್ಯ ಗಾಗ್ರಾದ ಜಾರ್ಜಿಯನ್ ಪ್ರದೇಶದಲ್ಲಿರೋ ರೆಪ್ರುವಾ ಅನ್ನೋ ನದಿ ಸುಮಾರು 18 ಮೀಟರ್ ಉದ್ದ ಇದೆ. ಇದು ವಿಶ್ವದ ಅತ್ಯಂತ ಚಿಕ್ಕ ನದಿಗಳಲ್ಲಿ ಒಂದಾಗಿದೆ. ಸದ್ಯ ಉಳಿದ ನದಿಗಳಿಗೆ ಹೋಲಿಕೆ ಮಾಡಿದ್ರೆ ಇದೇ ಈಗ ಅತ್ಯಂತ ಚಿಕ್ಕ ನದಿ ಆಗಿದೆ. ಇಷ್ಟು ಚಿಕ್ಕ ಉದ್ದ ಹೊಂದಿದ್ರು ಈ ನದಿಗಳ ಸ್ಪಷ್ಟವಾದ ಉಗಮ, ಹರಿವು ಮತ್ತು ಸಮುದ್ರ ಸೇರೋ ತುದಿಯನ್ನ ಹೊಂದಿರೋದ್ರಿಂದ ನದಿಯ ಎಲ್ಲ ಭೌಗೋಳಿಕ ಲಕ್ಷಣಗಳನ್ನ ಈ ನದಿಗಳು ಪೂರೈಸ್ತವೆ.